ಸ್ಮೋಕ್ಡ್ ಚಿಕನ್ ಚೆಟಿನಾಡು ಸೂಪ್ ಇದೆ, ಪೆರಿ ಪೆರಿ ಚಿಕನ್ ಪಿಜ್ಜಾ ಇದೆ, ಮತ್ತು ಪೆರಿ ಪೆರಿ ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ, ಚಿಕನ್ ಪಾಸ್ತಾ ತರಿಸಿದ್ದೀವಿ, ಶೆಜ್ವಾನ್ ನೂಡಲ್ಸ್ ತರಿಸಿದ್ದೀವಿ, ಮತ್ತು ಕ್ರಿಸ್ಪಿ ಫ್ರೈಡ್ ಫಿಶ್ ಅಂತ ತೊಗೊಂಡಿದ್ದೀವಿ, ಮತ್ತು ಪ್ರಾನ್ಸ್ ಕೋಳಿ ವಡ, ಗ್ರೀನ್ ಚಿಲ್ಲಿ ರೋಸ್ಟ್ ಚಿಕನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಲೋ ವೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ಟೋರೀಸ್ ಬೈ ಆರ್ ನಗರ್ಗೆ ಬಂದಿದ್ವಿ. ಇಲ್ಲಿ ನೋಡೋಕೋದ್ರೆ ನಿಮಗೆ ಯೂಶ್ವಲಿ ಫುಡ್ಸ್ ತುಂಬ ಸೂಪರ್ ಆಗಿರೋದಕ್ಕೆ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆರ್ ನಗರ್, ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ಬೇಸಿಕ್ಲಿ ನೋಡೋಕೋದ್ರೆ ಯೂಶ್ವಲಿ ಒಂದು ಬಾರ್ ಅಂಡ್ ಕಿಚನ್ ಅಂತಲೇ ಹೇಳ್ಬೋದು. ಬಟ್ ನಾವು ಯಾವಾಗೂ ಕಿಚನ್ ಇರೋ ಫುಡ್ಸ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಲ್ಲೇ ಹೋದ್ರು ನಾವು ಫುಡ್ನ ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಸ್ಟೋರೀಸಲ್ಲಿ ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ. ಸೊ ಇದಕ್ಕೇನು ಸಪ್ರೇಟ್ ಕಾಸ್ಟ್ ಏನಿರಲ್ಲ. ಸೊ ನಿಮಗೂ ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತಂದರೆ ಲಿಮಿಟೆಡ್ ಸೀಟ್ಸ್ ಅಷ್ಟೇ ಅಂತೆ. ಸೊ ಬೇಗ ಬುಕ್ ಮಾಡ್ಕೊಡಿ, ನೀವು ಬಂದು ಎಂಜಾಯ್ ಮಾಡಿ. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಸೊ ನೋಡೋಕೆ ಹೋದರೆ ಒಂಥರ ಫುಲ್ ಕಲರ್ಫುಲ್ ಆಗಿದೆ. ಸ್ಮೋಕ್ಡ್ ಚಿಕನ್ ಚೆಟಿನಾಡು ಸೂಪ್ ಇದೆ, ಪೆರಿ ಪೆರಿ ಚಿಕನ್ ಪಿಜ್ಜಾ ಇದೆ, ಮತ್ತು ಪೆರಿ ಪೆರಿ ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ, ಚಿಕನ್ ಪಾಸ್ತಾ ತರಿಸಿದ್ದೀವಿ, ಶೆಜ್ವಾನ್ ನೂಡಲ್ಸ್ ತರಿಸಿದ್ದೀವಿ. ಮತ್ತು ಇದು ನೋಡೋಕೆ ಒಂಥರ ಡೆಕೋರೇಟಿವ್ ಆಗಿದೆ ನೋಡಿ. ಸೊ ಇದು ನೋಡೋಕೆ ಪ್ರಾನ್ಸು, ಸೊ ಕ್ರಿಸ್ಪಿ ಫ್ರೈಡ್ ಫಿಶ್ ಅಂತ ತೊಗೊಂಡಿದ್ದೀವಿ, ಮತ್ತು ಪ್ರಾನ್ಸ್ ಕೋಳಿ ವಡ, ಅದು ಹೆಸರು ಪ್ರಾನ್ಸ್ ಕೋಳಿ ವಡ, ಗ್ರೀನ್ ಚಿಲ್ಲಿ ರೋಸ್ಟ್ ಚಿಕನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಮೇಲೆ ನೋಡೋಕೋದ್ರೆ ನಮ್ದು ಒಂಥರ ವರ್ಜಿನ್ ಮೊಯಿಟೋ, ಸೊ ಒಂಥರ ಲವ್ ಜಸ್ಟ್ ಒನ್ ಅಂತ ಅಂದ್ಬಿಟ್ಟು ಒಂದು ಡ್ರಿಂಕ್ ಇದೆ, ಟ್ರಾಪಿಕಲ್ ಪಂಚ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಟ್ರೈ ಮಾಡೋಣ. ಸೊ ಫಸ್ಟ್ ಸೂಪಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ಮೋಕ್ಡ್ ಚಿಕನ್ ಚೆಟಿನಾಡು ಸೂಪ್ ಅಂತೆ. ಯೂಶ್ವಲಿ ಕೈಂಡ್ ಆಫ್ ಇದು ಆ್ಯಕ್ಚುಲಿ ನೋಡೋಕೆ ಸಖತ್ ತಿಕ್ಕಾಗಿದೆ, ಮತ್ತು ಒಳಗೆ ಆ ಚಿಕನ್ ಪೀಸಸ್ ಎಲ್ಲ ನೋಡೋಕೆ ನೋಡಿ ಹಿಂಗಿರುತ್ತೆ, ಡಿಫ್ರೆಂಟ್ ಆಗಿದೆ. ಅದರ ಲಾಸ್ಟ್ ಆಗಿ ಪಕ್ಕ ಒಂದು ಒಳ್ಳೆ ಮಸಾಲ ಓರಿಯೆಂಟೆಡ್ ಸೂಪ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಪೆರಿ ಪೆರಿ ಲಾಲಿಪಾಪ್ ನೋಡಿದ್ರೆ ನೋಡಿ ಹಿಂಗಿದೆ ಅಂತ, ಸೂಪರಾಗಿದೆ. ಇದು ನನಗೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಒಳಗೆ ಪೆರಿ ಪೆರಿ ಲಾಲಿಪಾಪ್ ಅಂತ ಕರೀತಾರೆ. ಸಾಸ್ ಆಗಿದೆ, ಒಳ್ಳೆ ಟೇಸ್ಟ್ ಬಸ್ ಅಂತಲೇ ಹೇಳ್ಬೋದು. ಚಿಕನ್ ಲಾಲಿಪಾಪ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ, ಸೂಪರಾಗಿದೆ. ಸೀ ಫುಡ್ಡಲ್ಲಿ ಒಂದು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕ್ರಿಸ್ಪಿ ಫ್ರೈಡ್ ಫಿಶು. ಸೊ ಕ್ರಿಸ್ಪಿ ಫ್ರೈಡ್ ಫಿಶ್ ಇದೆ, ಸೊ ಅದನ್ನು ಕೂಡ ಟ್ರೈ ಮಾಡೋಣ. ಕ್ರಿಸ್ಪಿ ಫ್ರೈಡ್ ಫಿಶ್ ನೋಡೋಕೆ ನೋಡಿ ಕ್ರಿಸ್ಪಿಯಾಗಿ ಫ್ರೈಡ್ ಮಾಡಿ, ಹಂಗೆ ಪುದೀನ ಚಟ್ನಿ ಲೈಟಾಗಿ ಡಿಪ್ ಮಾಡಿಕೊಂಡು ಟ್ರೈ ಮಾಡೋಣ. ಫಿಶು ಆ್ಯಕ್ಚುಲಿ ಫಿಶ್ ಟೇಸ್ಟು, ಬಟ್ ನೋಡೋಕೆ ಒಂಥರ ಫುಲ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಬೋನ್ಲೆಸ್ ಪೀಸು ಫಿಶ್ ಯೂಸ್ ಮಾಡಿದ್ದಾರೆ, ಅದಕ್ಕಾಗಿ 100% ಟೇಸ್ಟ್ ಸಿಗುತ್ತೆ. ತುಂಬಾ ಸೂಪರ್ ಆಗಿದೆ. ಫಿಶಲ್ಲಿ ಈ ಥರ ಕ್ರಿಸ್ಪಿ ಫ್ರೈಡ್ ಫಿಶ್ ಅಂತ ಹೇಳಿದ್ವಿ. ಪಕ್ಕದಲ್ಲೇ ಈಗ ಗ್ರೀನ್ ಚಿಕನ್ ರೋಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಇದು ಹಂಗೆ ಒಂದು ಬೈಟ್ ಮಾಡೋಣ. ಸ್ಪೈಸಿ, ನೀವು ನಿಮಗೆ ಸ್ಪೈಸಿ ಇಷ್ಟ ಆಗಿದೆ ಅಂದರೆ ಈ ಥರ ರೋಸ್ಟೆಡ್ ಚಿಕನ್ ತಗೊಳ್ಳಿ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನೋಡೋಕೆ ಕಾರ್ ಏನಾದ್ರು ಕುಡಿಬೇಕು ಅನಿಸುತ್ತೆ. ಟ್ರಾಪಿಕಲ್ ಪಂಚು, ಲವ್ ಜಸ್ಟ್ ಮೈನ್ ಮಾಕ್ಟೈಲು, ಮೀಟು, ರಿಫ್ರೆಶಿಂಗ್ ಗೈಸ್, ಸೀರಿಯಸ್ಲಿ ಸಖತ್ ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಸೊ ಈ ಥರ ಜಾಸ್ತಿ ಸ್ಟಾರ್ಟರ್ಸ್ಗಳೆಲ್ಲ ಇದೆಯಲ್ಲ, ಪ್ರಾನ್ಸ್ ಸ್ಟಾರ್ಟರ್ಸ್ ಕೂಡ ತರಿಸಿದ್ವಿ. ಈ ಥರ ಡಿಫ್ರೆಂಟ್ ಆ್ಯಂಡ್ ಯೂನೀಕ್ ಆಗಿದೆ ಗೈಸ್. ಇದು ಪ್ರಾನ್ಸಲ್ಲಿ ಮಾಡಿದ್ದಾರೆ, ಪ್ರಾನ್ಸ್ ಕೋಳಿ ವಡ ಅಂತ. ಇದನ್ನು ಲೈಟಾಗಿ ಟೇಸ್ಟ್ ಮಾಡ್ತೀನಿ. ಒಂದು ಸಾಸ್ ಥರ ಕೊಟ್ಟಿದ್ದಾರೆ, ಒಂದು ಟಿಪ್ ಮಾಡ್ಕೊಂಡು ಒಂದು ಬೈಟು. ಲವ್ಲಿ ಗೈಸ್, ಲವ್ಲಿ. ಪ್ರಾನ್ಸ್ನ ಡೀಪ್ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ತರಿಸ್ತಾರಲ್ಲ, ಆ ಥರ ತರಿಸಿದ್ದಾರೆ. ತುಂಬಾ ಸೂಪರಾಗಿದೆ. ಮಸ್ಟರ್ಡ್ ಅಂದರೆ ಮಸ್ಟರ್ಡ್ ಅಂತ ಹೇಳ್ತೀನಿ, ಸಖತ್ತಾಗಿದೆ. ಆ ಸ್ಪೈಸಿ ಇವಾಗೂ ಕೂಡ ಗೊತ್ತಾಗ್ತಿದೆ ಗೈಸ್. ಈ ಗ್ರೀನ್ ಚಿಲ್ಲಿಯಲ್ಲಿ ಟೇಸ್ಟ್ ಮಾಡಿದ್ರೆ ಸ್ಪೈಸಿ ಹೈಯಾಗಿದೆ. ಅದಕ್ಕೆ ಸ್ಟಾರ್ಟರ್ಸ್ ಎಲ್ಲ ಮುಗಿತು. ಮೇನ್ ಕೋರ್ಸಲ್ಲಿ ಶೆಜ್ವಾನ್ ನೂಡಲ್ಸು ಬಿಸಿ ಕೊಟ್ಟಿದ್ದಾರೆ. ವಿತ್ ಚಿಕನ್ ಹಂಗೆ ತಗೊಂಡು ಟೇಸ್ಟ್ ಮಾಡೋಣ. ಹಂಗಾರೆ ಶೆಜ್ವಾನ್ ಸಾಸಸ್ ಎಲ್ಲ ಹಾಕಿ ಮಾಡಿರೋ ಒಂದು ನೂಡಲ್ಸ್ ಅಂತಲೇ ಹೇಳ್ಬೋದು. ಮೇಲೆ ನಿಮಗೆ ಎಗ್ಗು ಚಿಕನ್ಸ್ ಎಲ್ಲ ಹಾಕಿರೋದಕ್ಕೆ, ಆ ಚಿಕನ್ ಜೊತೆ ತಿನ್ನೋದಕ್ಕೆ ಇನ್ನೂ ಸೂಪರಾಗಿದೆ. ನೂಡಲ್ಸ್ ಮುಗಿತು. ಪಾಸ್ತಾ ಇದೆಯಲ್ಲ, ಸೊ ಪಾಸ್ತಾ ನನಗೆ ಟ್ರೈ ಮಾಡ್ತೀನಿ. ಚಿಕನ್ ಪಾಸ್ತಾ ಬಿಸಿ ಕೊಟ್ಟಿದ್ದಾರೆ. ಲೈಟಾಗಿ ನಿಮಗೆ ಸೈಡಲ್ಲಿ ಚಿಕನ್ ಇರುತ್ತೆ, ಪಾಸ್ತಾ ಬಿಸಿಯಾಗಿರುತ್ತೆ. ಸ್ಟೋರೀಸಲ್ಲಿ ಯಾವಾಗೂ ಫುಡ್ ಸೂಪರ್ ಇರುತ್ತೆ ಸೀರಿಯಸ್ಲಿ. ನಾನು ಯಾವಾಗಿಂದನೂ ಟ್ರೈ ಮಾಡ್ಕೊ ಬರ್ತಾ ಇದ್ದೀನಿ. ಫುಡ್ ಅಂತೂ ನೋ ಡಿಸಪಾಯಿಂಟ್ಮೆಂಟ್, ತುಂಬಾ ಸೂಪರಾಗಿರುತ್ತೆ. ಮಸ್ಟ್ ಟ್ರೈ ಥರ ಇರುತ್ತೆ. ಗಾರ್ಲಿಕ್ ಬ್ರೆಡ್ಸು ಇರುತ್ತೆ ಹಂಗೆ ಪಾಸ್ತಾ ಜೊತೆ. ಲವ್ಲಿ, ಸೂಪರ್ ಅಂತಲೇ ಹೇಳ್ಬೋದು. ಇಷ್ಟೊಂದು ವೆರೈಟೀಸಲ್ಲಿ ತಿಂತಾ ಇರಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಪಿಜ್ಜಾ ಇದೆಯಲ್ಲ, ಪಿಜ್ಜಾನ ಕೂಡ ಹಾಗೆ ಟ್ರೈ ಮಾಡ್ತೀನಿ. ಪಿಜ್ಜಾ ನೋಡಿ ಹೆಂಗಿದೆ ಅಂತ, ಚೀಸಿಯಾಗಿರುತ್ತೆ. ಪೆರಿ ಪೆರಿ ಚಿಕನ್ ಪಿಜ್ಜಾ ಅಂತ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ.
ಪೆರಿ ಪೆರಿ ಚಿಕನ್ ಪಿಜ್ಜಾ ರೂಪಾಯಿ ಜಾಸ್ತಿ ಸ್ಟಫಿಂಗ್ಸ್ ಟೊಮೆಟೋಸ್ ಆಗಿ ಸರಿ ಕ್ಯಾಪ್ಸಿಕಮ್ಸ್ ಮತ್ತೆ ಇನ್ನು ಆನಿಯನ್ಸ್ ಪೆರಿ ಪೆರಿ ಚಿಕನ್ ಅದ್ರ ಮೇಲೆ ಹಾಕಿಟ್ಟಿದ್ದಾರೆ ತಿನ್ನಕ್ಕೆ ಪಿಜ್ಜಾ ಅಂತಾನೆ ಹೇಳ್ಬೋದು ತುಂಬಾನೇ ಸೂಪರ್ ಆಗಿದೆ ಎಂಜಾಯ್ ಮಾಡ್ತೀರಾ ಇಲ್ಲಿ ಬಂದ್ರೆ ಡೆಫಿನೆಟ್ಲಿ ಖಂಡಿತ ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ತುಂಬಾ ಎಂಜಾಯ್ ಮಾಡ್ತೀರಾ ಸೊ ಇದರ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ನಡೀತಿದೆ ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಮಿಸ್ ಮಾಡ್ತಿದ್ರೆ ನೀವು ಕೂಡ ಇಲ್ಲಿ ನೀವು ಬುಕ್ ಮಾಡ್ಕೋಬಹುದು ಬೇಗ ಬುಕ್ ಮಾಡ್ಕೊಳ್ಳಿ ವೆರಿ ನೈಸ್ ಗ್ರೇಟ್ ಫುಡ್ಸ್ ಅಂಡ್ ಎಮ್ಮಿ ಫುಡ್ಸ್ ಅಂತಾನೆ ಹೇಳ್ಬೋದು ತಿಂತಾ ಇರ್ಬೇಕು ಅನ್ಸುತ್ತೆ ನೂಡಲ್ಸು ಇನ್ನೊಂದು ಮಣ್ಣು ಬೈಡೋಣ ಹಾ ಬಿಸಿ ಬಿಸಿ ನೂಡಲ್ಸು ತುಂಬ ವೈಬಿಂಗ್ ಆಗಿರುತ್ತೆ ಮ್ಯೂಸಿಕ್ಸ್ ಎಲ್ಲ ಪ್ಲೇ ಮಾಡ್ತಾರೆ ಡ್ಯಾನ್ಸ್ ಕೂಡ ಆಡ್ಕೊತಾ ಇರ್ತಾರೆ ಒಂದು ಫ್ಯಾಮಿಲಿ ಆಗಿ ಒಂದು ತುಂಬ ಜನ ಬರ್ತಾರೆ ಸೆಕ್ಷನ್ ಆಂಬಿಯನ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಮೈನ್ ಅವ್ರ ಥರ ಆಂಬಿಯನ್ಸ್ ಒಂದು ಕಾಸ್ಟ್ಲಿ ಆಂಬಿಯನ್ಸ್ ಸೊ ಫುಡ್ಸ್ ನೋಡೋಕೆ ಆಬ್ವಿಯಸ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಬಟ್ ಫುಡ್ ಟೇಸ್ಟ್ ಅಂತೂ ತುಂಬಾನೇ ಗ್ರೇಟ್ ಅಂತ ಹೇಳ್ತೀನಿ ಸೊ ಗೈಸ್ ಇವಾಗ ಫೈನಲ್ ಸೆಗ್ಮೆಂಟ್ ಡೆಸರ್ಟ್ಸ್ ಬಂದಿದ್ದೀವಿ ಸೊ ಗೋಯಿ ಬ್ರೌನೀಸ್ ವಿತ್ ಐಸ್ ಕ್ರೀಮ್ ಅಂತ ತರಿಸಿದೀವಿ ಗುಲಾಬ್ ಜಾಮೂನ್ ಅಂಡ್ ಕ್ರೀಮ್ ಚೀಸ್ ಟಾರ್ಟ್ ಅಂತ ತರಿಸಿದೀವಿ ಸೊ ಇದು ನನಗೆ ಟ್ರೈ ಮಾಡೋಣ ಗುಲಾಬ್ ಜಾಮೂನ್ ವಿತ್ ಚೀಸ್ ಟಾರ್ಟ್ ಅಂತ ಅಂದ್ಬಿಟ್ಟು ವಿತ್ ಗುಲಾಬ್ ಜಾಮೂನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೂಪರ್ ಆದರೆ ಚೀಸ್ ಕೇಕ್ ತಿಂದರೆ ಹೇಗಿರುತ್ತೆ ಆ ಥರ ಒಂದು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ ಆಲ್ಸೋ ಇಲ್ಲಿ ನೋಡಿದ್ರೆ ಮೇಲೆ ವೆನಿಲಾ ಐಸ್ ಕ್ರೀಮ್ ಕೊಟ್ಟು ಒಂದು ಡೆಸರ್ಟು ವಿತ್ ಚಾಕ್ಲೇಟಿ ಸೊ ಇದನ್ನು ಒಂದು ಟೇಸ್ಟ್ ಮಾಡೋಣ ವೆರಿ ನೈಸ್ ಯೂಸ್ ನೋಡೋಕೆ ಮೇಲೆ ವೆನಿಲಾ ಐಸು ಒಳಗೆ ಕೆಳಗೆ ನೋಡಿದ್ರೆ ಕಿಟ್ಕ್ಯಾಟ್ ಥರ ಒಂದು ಕ್ರಂಚಿಯಾಗಿ ಒಂದು ಚಾಕ್ಲೇಟ್ ಸಿಗುತ್ತೆ ಒಳಗೆ ಚಾಕ್ಲೇಟಿಯಾಗಿ ತುಂಬಾ ಸೂಪರ್ ಆಗಿದೆ ವೆನಿಲಾ ಐಸ್ ಕ್ರೀಮ್ ಮಿಕ್ಸ್ ಮಾಡೋಕ್ಕೆ ಸೂಪರು ಹಾಗೆ ಈ ಥರ ಚೀಸ್ ಕೇಕು ಸೊ ಚೀಸ್ ಕೇಕ್ನ ಸ್ಪೂನಲ್ಲಿ ಬ್ರೇಕ್ ಮಾಡೋಣ ಹಂಗೆ ಟ್ರೈ ಮಾಡೋಣ ಅಂತ ಸಾಫ್ಟ್ ಆಗಿದೆ ಫುಲ್ ಆ್ಯಂಡ್ ಫುಲ್ ಆಫ್ ಚೀಸ್ ಅಂತಲೇ ಹೇಳ್ಬೋದು ಸೂಪರ್ ಗೋಲ್ಡನ್ ಬ್ರೌನೀಸ್ ವಿತ್ ಐಸ್ ಕ್ರೀಮ್ ಅಂತ ಕೊಟ್ಟಿದೆ ಥರ ಡಿಫ್ರೆಂಟ್ ಆಗಿದೆ ನೀವು ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಕಪಲ್ಸ್ ಯಾರಾದ್ರು ಬಂದರೆ ಕ್ಯಾಂಡಲ್ ಲೈಟ್ ಏನಾದ್ರು ಕೂಡ ಇಲ್ಲಿ ಸಿಗುತ್ತಂತೆ ಸೊ ಖಂಡಿತ ಲಿಮಿಟೆಡ್ ಸೀಟ್ಸ್ ಮಾತ್ರ ಅವೈಲೇಬಲು ಸೊ ಆರ್ಡರ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಮಸ್ಟ್ ಟ್ರೈ ಫುಡ್ಸ್ ಅಂತೂ ಸೂಪರ್ ಆಗಿತ್ತು ಸೊ ಡೆಫಿನೆಟ್ಲಿ ಒಂದ್ಸಲ ಮಸ್ಟ್ ಟ್ರೈ ಇದು ನಾಗರಬಾವಿ ಇದೇ ಔಟ್ಲೆಟ್ನಂತಲ್ಲ RR ನಗರ್ ನಾಗರಬಾವಿ ಯಾವುದೇ ಔಟ್ಲೆಟ್ಗೆ ಹೋದರೆ ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇರುತ್ತೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಒಂದ್ಸರಿ ನೀವು ಕೂಡ ವಿಸಿಟ್ ಮಾಡ್ಬೋದು ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಮೇನ್ಲಿ ಈ ಥರ ಒಂದು ಈ ಥರ ಒಂದು ಆ್ಯಂಬಿಯನ್ಸ್ ಅಲ್ಲಿ ಸೂಪರಾಗಿ ಒಂದು ಫುಡ್ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರೆ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಹುಡುಕ್ತಿರ್ತಾರಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಗ್ದಿರೋ ಬೆಲ್ಲೈಕನ್ ಪ್ರೆಸ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ ಅವಾಗ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇದನ್ನು ದಿನೇಶ್ ಡೂ ವಾಟ್ ಇಲ್ಲ ಬಾಯ್